ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ KSCCF ಅಲ್ಲಿ ಖಾಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರ ಗ್ರಾಹಕರ ಮಹಾಮಂಡಲ ನಿಯಮಿತರಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಯಾವೊಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕು, ಯಾವೊಂದು ಡೇಟಿಂದ ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸಬೇಕು, ಎಷ್ಟು ಪೇಮೆಂಟ್ ಮಾಡಬೇಕು, ಮತ್ತು ಯಾವ ರೀತಿ ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸೋದು ಅಂತ ಈ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ಇಲ್ಲಿ ನೀವು ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಈ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ನೋಟಿಫಿಕೇಶನ್ ಓದ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಇಲ್ಲಿ ಈ ಕ್ಲಿಕ್ ಹಿಯರ್ ಟು ವೆಬ್ಸೈಟಿಗೆ ಬಂದಾಗ ಈ ಥರ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ದ ನೋಟಿಫಿಕೇಶನ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಟು ಅಪ್ಲೈ ಆನ್ಲೈನ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ನಿಮ್ಮ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಇಲ್ಲಿ ಇಲ್ಲಿ ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು 34 ಹುದ್ದೆಗಳಿದ್ದಾವೆ. ಇಲ್ಲಿ ಈ ವೆಬ್ಸೈಟ್ ಲಿಂಕ್ ಮುಖಾಂತರ ನೀವು ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಯಾವೊಂದು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಬಂದರೆ, ಇಲ್ಲಿ ಫಾರ್ಮಸಿಸ್ಟ್ ಹುದ್ದೆಗಳು ಖಾಲಿ ಇದ್ದಾವೆ. ಟೋಟಲ್ ಬಂದ್ಬಿಟ್ಟು 7 ಹುದ್ದೆಗಳು ಖಾಲಿ ಇದ್ದಾವೆ. ಇಲ್ಲಿ ವೇತನ ಶ್ರೇಣಿ ಅಂದರೆ ಪೇಮೆಂಟ್ ಎಷ್ಟಿರುತ್ತೆ, ಪೇ ಸ್ಕೇಲ್ ಎಷ್ಟಿರುತ್ತೆ ಅಂತ ನೀವು ನೋಡ್ಬೋದು. ಇಲ್ಲಿ ರಿಸರ್ವೇಷನ್ ಇದೆ, ಒಳ ಮೀಸಲಾತಿ ಎಷ್ಟೆಷ್ಟಿದ್ದಾವೆ ಅಂತ ನೋಡ್ಬೋದು. ಟೋಟಲ್ ಬಂದ್ಬಿಟ್ಟು 7 ಹುದ್ದೆಗಳಿದ್ದಾವೆ. ಅದೇ ಥರ ಇಲ್ಲಿ ಆ, ಪ್ರಥಮ ದರ್ಜೆ ಇದು ಗುಮಾಸ್ತರ್ ಅಂತಿದೆ. ಇಲ್ಲಿ FD ಅಂತಂತೀವಿ ನಾವು, ಗುಮಾಸ್ತರ್ ಅಲ್ಲ, ಇದು ಸಾರಿ ಮಿಸ್ಟೇಕ್ ಆಗಿ ಪ್ರಿಂಟ್ ಆಗಿದೆ. ಇಲ್ಲಿ ವೇತನ ಶ್ರೇಣಿ ಎಷ್ಟಿದೆ, ಪೇ ಸ್ಕೇಲ್ ಎಷ್ಟಿದೆ ಅಂತ ನೀವು ನೋಡ್ಕೋಬಹುದು. ಇಲ್ಲಿ ಒಟ್ಟು ಹುದ್ದೆಗಳು ಬಂದ್ಬಿಟ್ರೆ ಟೋಟಲ್ 10 ಹುದ್ದೆಗಳಿದಾವೆ. ಇಲ್ಲಿ ಯಾವ ರೀತಿ ರಿಸರ್ವೇಷನ್ ಇದೆ, ಎಷ್ಟು ಹುದ್ದೆಗಳಿದೆ ಬಂದ್ಬಿಟ್ಟು ಟೋಟಲ್ 10 ಇದಾವೆ. ಇಲ್ಲಿ ರಿಸರ್ವೇಷನ್ ಯಾವ ರೀತಿ ಇದೆ ಅಂತ ನೀವು ನೋಡ್ಕೋಬಹುದು. ಇಲ್ಲಿ ವಿಕ್ರಯ ಸಹಾಯಕರು ಅಂತ, ಏನು ಸೇಲ್ಸ್ ಅಸಿಸ್ಟೆಂಟ್ ಅಂತೀವಲ್ಲ, ಅದಕ್ಕೆ ವಿಕ್ರಯ ಸಹಾಯಕರು ಅಂತೀವಿ. ಇಲ್ಲಿ ಪೇ ಸ್ಕೇಲ್ ಎಷ್ಟಿದೆ ಅಂತ ನೋಡ್ಬೋದು. ಟೋಟಲ್ ಬಂದ್ಬಿಟ್ಟು ಇಲ್ಲಿ 16 ಹುದ್ದೆಗಳಿದಾವೆ. ಯಾವ ಕೆಟಗರಿಗೆ ಎಷ್ಟೆಷ್ಟು ರಿಸರ್ವೇಷನ್ ಇದೆ ಅಂತ ನೀವು ನೋಡ್ಬೋದು. ಟೋಟಲ್ ಬಂದ್ಬಿಟ್ಟು 16 ಹುದ್ದೆಗಳಿದಾವೆ. ಅದೇ ತರ ಇಲ್ಲಿ ನೋಡ್ರಿ, ರಾಜ್ಯ ಮಟ್ಟದ ಉಳಿಕೆ ವೃಂದದ ಹುದ್ದೆಗಳು 16 ಇದಾವೆ. ಅದೇ ತರ ರಾಜ್ಯ ಮಟ್ಟದ ವೃಂದದ ಮೀಸಲಿರುವ ಹುದ್ದೆಗಳು ಎಷ್ಟಿದೆ, ಒಂದೇ ಇದಾವೆ ಹುದ್ದೆಗಳಿದಾವೆ. ಅದನ್ನು ವಿಕ್ರಯ ಸಹಾಯಕರು ಬಂದ್ಬಿಟ್ಟು ಇದು ಗ್ರೇಡ್ 2 ಬರ್ತಾ ಹೋಗುತ್ತೆ. ಇದು ಇಲ್ಲಿ ಎಷ್ಟು ಒಂದು ಹುದ್ದೆಗಳಿದಾವೆ. ಇದೇ ತರ ಈ ಅಬ್ರಿವೇಷನ್ಸ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇವೇನು ಅಬ್ರಿವೇಷನ್ಸ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಲ್ಲಿ ಫಾರ್ಮಸಿಸ್ಟ್ ಹುದ್ದೆಗಳು ಬಂದ್ಬಿಟ್ರೆ, ನೀವು ಏನು ಡಿ ಫಾರ್ಮಾ ಮಾಡ್ತಿರಲ್ಲ, ಡಿಪ್ಲೊಮಾ ಇನ್ ಫಾರ್ಮಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ಬೇಕಾಗತ್ತೆ. ಕಂಪ್ಯೂಟರ್ ಆಪರೇಷನ್ಸ್ ಮತ್ತೆ ಕಂಪ್ಯೂಟರ್ ಅಪ್ಲಿಕೇಶನ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು. ಕಂಪ್ಯೂಟರ್ ಆಪರೇಟ್ ಮಾಡೋದಕ್ಕೆ ಬರುತ್ತೆ, ಅಪ್ಲಿಕೇಶನ್ಸ್ನ ಯೂಸ್ ಮಾಡಕ್ಕೆ ಬರ್ತಿರ್ಬೇಕತ್ತೆ. ಕನ್ನಡವನ್ನು ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಕನ್ನಡ ಜ್ಞಾನವನ್ನು ಇರಬೇಕತ್ತೆ. ಕನ್ನಡವನ್ನು ಸ್ವಚ್ಛವಾಗಿ ಮಾತಾಡ್ಲಿಕ್ಕೆ ಬರ್ಬೇಕಾಗತ್ತೆ, ಮತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೂ ಬರ್ಬೇಕಾಗತ್ತೆ. ಪ್ರಥಮ ದರ್ಜೆ ಏನು FD ಅಂತೀವಲ್ಲ, ಇಲ್ಲಿ ಗುಮಾಸ್ತರು ಅಂತ ಪ್ರಿಂಟ್ ಆಗಿದೆ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಅಂತೀವಿ. ಇಲ್ಲಿ ಅವರು ಬಂದ್ಬಿಟ್ಟು ಯಾವುದೇ ಒಂದು ಡಿಗ್ರಿ ಆಗಿರ್ಬೇಕಾಗತ್ತೆ. ಕಂಪ್ಯೂಟರ್ ಆಪರೇಷನ್ಸ್ ಮತ್ತೆ ಅಪ್ಲಿಕೇಶನ್ ಬಗ್ಗೆ ನಾಲೆಜ್ ಇರಬೇಕಾಗತ್ತೆ. ಕನ್ನಡವನ್ನು ಓದಲಿಕ್ಕೆ, ಬರೀಲಿಕ್ಕೆ, ಸ್ವಚ್ಛವಾಗಿ ಮಾತಾಡ್ಲಿಕ್ಕೆ ಇಲ್ಲೂ ಬರಬೇಕಾಗುತ್ತೆ. ವಿಕ್ರಯ ಸಹಾಯಕರು ಬಂದ್ಬಿಟ್ಟು ದ್ವಿತೀಯ PUC ಆದ್ರೆ ಅಂತವ್ರು ಅಪ್ಲೈ ಮಾಡ್ಬೋದು. ಕಂಪ್ಯೂಟರ್ ಆಪರೇಷನ್ಸ್ ಮತ್ತೆ ಅಪ್ಲಿಕೇಶನ್ಸ್ ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ. ಕನ್ನಡವನ್ನು ಓದಲಿಕ್ಕೆ, ಬರೀಲಿಕ್ಕೆ, ಸ್ವಚ್ಛವಾಗಿ ಮಾತಾಡ್ಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಎಲ್ಲ ಬರ್ತಿರ್ಬೇಕಾಗುತ್ತೆ. ಇಲ್ಲಿ ಏಜ್ನ ಬಂದ್ಬಿಟ್ಟು ಎಷ್ಟು, ಸಾಮಾನ್ಯ ವರ್ಗದವರಿಗೆ ಬಂದ್ಬಿಟ್ಟು 18 ವರ್ಷ ಆಗಿರಬೇಕು. 18ರಿಂದ 38 ವರ್ಷದೊಳಗಡೆ ಅಪ್ಲೈ ಮಾಡಬಹುದು. 3+3 ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಪ್ರವರ್ಗ 2A 2B 3A 3B ಬಂದ್ಬಿಟ್ಟು 18 ವರ್ಷ ತುಂಬಿರಬೇಕಾಗತ್ತೆ. 38+3 ಅಂದ್ರೆ 41 ವರ್ಷ ತನಕ ಅಪ್ಲೈ ಮಾಡಬಹುದು ಅವರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಬಂದ್ಬಿಟ್ಟು 43 ವರ್ಷ ತನಕ ಒಳಗಡೆ ಅವರು ಅಪ್ಲೈ ಮಾಡ್ಬೋದು. ವಿಕಲಚೇತನರು ಬಂದ್ಬಿಟ್ಟು PWD ಕ್ಯಾಂಡಿಡೇಟ್ಸ್ ಏನಂತೀರಾ, ಅದನ್ನ ಅವರಿಗೆ ಬಂದ್ಬಿಟ್ಟು 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ವಿಧವೆಯರಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್, ಮಾಜಿ ಸೈನಿಕರಿಗೆ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಇಲ್ಲಿ ಅತಿ ಪರಿಶಿಷ್ಟ ಪಂಗಡ SC ST ಏನು ಬಂದ್ಬಿಟ್ಟು 500 ರೂಪೀಸ್ ಫೀಸ್ನ ಪೇಮೆಂಟ್ ಮಾಡ್ಬೇಕತ್ತೆ. ಜೊತೆಗೆ ಗೇಟ್ವೇ ಚಾರ್ಜಸ್ ಏನು UPI ಟ್ರಾನ್ಸಾಕ್ಷನ್ ಚಾರ್ಜಸ್ನ ಪೇಮೆಂಟ್ ಮಾಡ್ಬೇಕತ್ತೆ. ಅದೇ ತರ ಜನರಲ್ ಬಂದ್ರೆ ನೋಡ್ರಿ, ಇಲ್ಲಿ 1000 ರೂಪಾಯಿ ಗೇಟ್ವೇ ಚಾರ್ಜಸ್, 1000 ರೂಪಾಯಿ ಪ್ಲಸ್ ಗೇಟ್ವೇ ಚಾರ್ಜಸ್ ಏನು UPI ಚಾರ್ಜಸ್ ಅಂತಿರೋ ಅದನ್ನ ಪೇಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ಅರ್ಜಿ ಸಲ್ಲಿಸಲು ಏನಂತಂದ್ರೆ 9ನೇ ತಾರೀಕು 1ನೇ ತಿಂಗಳಲ್ಲಿ ಸ್ಟಾರ್ಟ್ ಆಗಿದೆ 2026. ಮುಂದಿನ ತಿಂಗಳು 7/2/2026 ಒಳಗಡೆ ನೀವು ಅರ್ಜಿನ ಸಲ್ಲಿಸಬಹುದಾಗುತ್ತೆ. ಇಲ್ಲಿ ನೀವು ಈ ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಲ್ಲಿ ನೀವು ಈ ಒಂದು ನೋಟಿಫಿಕೇಶನ್ನ ಕ್ಲೀನ್ ಆಗಿ ಓದ್ಕೋಬಹುದು. ಇಲ್ಲಿ ನಿಮಗೆ ಯಾವ ರೀತಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ನಿಮಗೆ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಲಿಖಿತ ಪರೀಕ್ಷೆ ಬರೀಬೇಕಾಗತ್ತೆ. ಇಲ್ಲಿ ಕನ್ನಡ ಭಾಷೆ ಬಗ್ಗೆ ನೀವು ನೋಡ್ಬೋದು ಯಾವ ರೀತಿ ಒಂದು ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಅಂತಂದು. ಕನ್ನಡ ಭಾಷೆ ಬಗ್ಗೆ ಸಾಮಾನ್ಯ ವಿಷಯ,
ಭಾರತದ ಸಂವಿಧಾನ 25 ಅಂಕಗಳಿಗೆ ಸಮಾಜಯುಕ್ತ ಚಟುವಟಿಕೆಗಳು ಬಂದ್ಬಿಟ್ಟು ಮತ್ತೆ ಟೋಟಲ್ 200 ಮಾರ್ಕ್ಸ್ಗೆ ಈ ರೀತಿ ಇರುತ್ತೆ. ಇಲ್ಲಿ ರಿಸರ್ವೇಶನ್ ಫಾರ್ಮ್ಗಳು ಯಾವ್ಯಾವ ಬೇಕಾಗುತ್ತೆ ನೀವು ಅಕಸ್ಮಾತ್ ಸೆಲೆಕ್ಟ್ ಆದ್ರೆ ಅಂತ ಇದೆ. ಇಲ್ಲಿ ವೆಬ್ಸೈಟಿಗೆ ಬಂದ್ರೆ ನೀವು ಇಲ್ಲಿ ಈ ತರ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ನೋಟಿಫಿಕೇಶನ್, ಇಲ್ಲಿ ನೋಟಿಫಿಕೇಶನ್ ನ ಡೌನ್ಲೋಡ್ ಮಾಡಬಹುದು. ನಾನು ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಇಲ್ಲಿ ಈ ತರ ನಿಮ್ ಲಾಸ್ಟ್ ಡೇಟ್ ನೆಲ್ಲ ಇಲ್ಲಿ ಎಲ್ಲ ಇದೆ ನೀವು ನೋಡ್ಕೋಬಹುದು. ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ನ ಹೇಳ್ತಿರೋದು. ಇಲ್ಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹೆಸರನ್ನ ಟೈಪ್ ಮಾಡಬೇಕು, ಫಾದರ್ಸ್ ನೇಮ್ ನ ಟೈಪ್ ಮಾಡಬೇಕು, ಮದರ್ಸ್ ನೇಮ್ ನ ಟೈಪ್ ಮಾಡಬೇಕು, ಮದುವೆ ಆಗಿದ್ದಿದ್ರೆ ಸ್ಪೌಸ್ ನ ಹೆಂಡತಿಯ ಹೆಸರು ಅಥವಾ ಗಂಡನ ಹೆಸರನ್ನ ಟೈಪ್ ಮಾಡ್ಬೇಕಾಗತ್ತೆ, ಡೇಟ್ ಆಫ್ ಬರ್ತ್ ನ ಹಾಕ್ಬೇಕಾಗತ್ತೆ, ಜೆಂಡರ್ ನ ಯಾವ್ದು ಒಂದು, ಆಧಾರ್ ನಂಬರ್ ನ ಹಾಕ್ಬೇಕಾಗತ್ತೆ, ಮೊಬೈಲ್ ನಂಬರ್ ನ ಹಾಕ್ಬೇಕಾಗತ್ತೆ, ಇಮೇಲ್ ಐ ಡಿ ನಿಮ್ದು ಮತ್ತೊಂದು ಇಮೇಲ್ ಐ ಡಿ ನ ಟೈಪ್ ಮಾಡಿ ಕ್ಯಾಪ್ಚಾ ಕೋಡ್ ನ ಹಾಕಿ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಐ ಅಗ್ರಿ ಅಂತ ಕೊಟ್ಟು ಸಬ್ಮಿಟ್ ಕೊಟ್ರೆ ಇಲ್ಲಿ ಏನಂತಂದ್ರೆ ನಿಮ್ಗೆ ಏನು ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಲಾಗಿನ್ ಆದಾಗ ಈ ತರ ತೋರಿಸ್ತಾ ಹೋಗುತ್ತೆ ನಿಮಗೆ ಯಾವೊಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ತೀರಾ ಅಂತಂದು ಇಲ್ಲಿ ತೋರಿಸ್ತಾ ಹೋಗುತ್ತೆ. FDA ಅಪ್ಲೈ ಮಾಡ್ತೀರಾ ಅಂತಂದು ನಾನು ಹೇಳಿದೀನಿ. ಇಲ್ಲಿ ವಿಕ್ರಯ ಸಹಾಯಕರು ಬಂದ್ಬಿಟ್ಟು ಇಲ್ಲಿ ನಿಮಗೆ ಸೇಲ್ಸ್ ಅಸಿಸ್ಟೆಂಟ್ ಅಂತ ತೋರಿಸ್ತಿದೆ. ಇಲ್ಲಿ ಸೇಲ್ಸ್ ಅಸಿಸ್ಟೆಂಟ್ ಅಂತ ತೋರಿಸಿದೆ. ಇಲ್ಲಿ ಯಾವ್ದೊಂದು ಅಪ್ಲೈ ಮಾಡ್ತೀರಾ ಅಂತ ನೋಡ್ಕೊಂಡು ಇಲ್ಲಿ ಅಪ್ಲೈ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ಕೊಂಡಾಗ ಇಲ್ಲಿ ನಿಮ್ಮ ಕೆಲವೊಂದು ಡಾಟಾ ಆಟೋಮೆಟಿಕ್ ಆಗಿ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ನೇಮು, ನಿಮ್ಮ ಡೇಟ್ ಆಫ್ ಬರ್ತು, ಫಾದರ್ಸ್ ನೇಮು, ಮದರ್ಸ್ ನೇಮು, ಸ್ಪೌಸ್ ನೇಮ್ ತುಂಬಿದ್ದೀರಿ ರಿಜಿಸ್ಟ್ರೇಷನ್ ಅಲ್ಲಿ ಏನ್ ತುಂಬಿರ್ತೀರಿ, ಆಧಾರ್ ನಂಬರು, ಜೆಂಡರ್ ಯಾವುದು, ಮೊಬೈಲ್ ನಂಬರ್ ಇವೆಲ್ಲ ತಂತಾನೆ ಬರ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಫ್ಲಾಟ್ ಹೌಸ್ ನಂಬರ್ನ ತುಂಬಬೇಕಾಗತ್ತೆ. ಇಲ್ಲಿ ಏರಿಯಾ ಯಾವುದು, ಮತ್ತೆ ನಿಮ್ಮ ಟೌನ್ ಯಾವುದು, ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ಪಿನ್ ಕೋಡ್ ಯಾವುದು ಇದನ್ನ ತುಂಬಬೇಕಾಗತ್ತೆ. ಪ್ರೆಸೆಂಟ್ ಅಡ್ರೆಸ್, ಈ ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇತ್ತಂದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ನಿಮ್ಗೆ ಕನ್ನಡ ಕ್ಲೀನ್ ಆಗಿ ಬರೆಯಕ್ ಬರುತ್ತೆ, ಓದಕ್ ಬರುತ್ತೆ ಅಂತ ಅಂದಿದೆ, ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ನ್ಯಾಷನಾಲಿಟಿ ಯಾವುದು, ನೀವು ಇಂಡಿಯಾನ ಯಾವುದು ಅಂತಂದು, ರಿಲಿಜನ್ ಯಾವುದು ಅಂತಂದು ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಈ ಸಿಗ್ನೇಚರ್ನ ನೀವು ಅಪ್ಲೋಡ್ ಮಾಡಕತ್ತೆ. ಫೋಟೋ ಸೈಜ್ ನ ಬಂದ್ಬಿಟ್ಟು 100 KB ಇರ್ಬೇಕಾಗತ್ತೆ. ಸಿಗ್ನೇಚರ್ ನ ಬಂದ್ಬಿಟ್ಟು 50 KB ಇರ್ಬೇಕಾಗತ್ತೆ. ಇಲ್ಲಿ ಸಬ್ಮಿಟ್ ಕ್ಲಿಕ್ ಮಾಡ್ಬೇಕಾಗತ್ತೆ. ಫಸ್ಟ್ ಫೀಲ್ಡ್ ನ ತುಂಬಿದಾಗ ನಿಮ್ಮ ಕ್ವಾಲಿಫಿಕೇಶನ್ ನ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ಇಲ್ಲಿ ಸೆಕೆಂಡ್ ಒಂದು ಫೀಲ್ಡ್ ಅಲ್ಲಿ ಕ್ವಾಲಿಫಿಕೇಶನ್ ಯಾವ ಒಂದು ಡಿಗ್ರಿ ಮಾಡಿದ್ದೀರಾ ಅಂತ ಇಲ್ಲಿ ತುಂಬಬೇಕಾಗತ್ತೆ. ಡೇಟ್ ಆಫ್ ಯಾವ ಒಂದು ವರ್ಷದಲ್ಲಿ ಪಾಸ್ ಆಗಿದ್ದೀರಾ, ಯಾವ ಒಂದು ಯೂನಿವರ್ಸಿಟಿಯಿಂದ ಡಿಗ್ರಿನ ಪಡೆದಿದ್ದೀರಾ, ರಿಜಿಸ್ಟ್ರೇಷನ್ ನಂಬರ್ನ ತುಂಬಬೇಕಾಗತ್ತೆ, ಯಾವ ಒಂದು ಪರ್ಸೆಂಟೇಜ್ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಯಾವುದು ಪಾಸ್ ಆಗಿದ್ದೀರಾ ಅಂತಂದಿದೆ. ಇಲ್ಲಿ ಕ್ವಾಲಿಫಿಕೇಶನ್ ಮಾರ್ಕ್ಸ್, ನಿಮ್ಮ ಅರ್ಹತಾ ಅಂಕಗಳ ಕಾರ್ಡ್ ಅನ್ನು ಗ್ರೇಡ್ ಪಾಯಿಂಟ್ಗಳು ನೀಡಲಾಗಿದೆ ಅಂತಂದು ಇಲ್ಲಿದೆ. ಕೆಲವರಿಗೆ CGPA ಅಲ್ಲಿ ಕೊಟ್ಟಿರ್ತಾರೆ, ಹಾಗಾಗಿ ನೀವು ಗ್ರೇಡ್ ಅಲ್ಲಿ ಕೊಟ್ರೆ ಇಲ್ಲಿ ಎಸ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಮ್ಯಾಕ್ಸಿಮಮ್ SGPA ಎಷ್ಟು, ಸೆಕ್ಯೂರ್ಡ್ SGPA ಎಷ್ಟು, ಟೋಟಲ್ CGPA ಎಷ್ಟು ಅಂತಂದು ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನೋ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಮಾರ್ಕ್ಸ್ ಎಷ್ಟು, ಸೆಕ್ಯೂರ್ಡ್ ಮಾರ್ಕ್ಸ್ ಎಷ್ಟು, ಪರ್ಸೆಂಟೇಜ್ ಎಷ್ಟು ಇಲ್ಲಿ ಆರಾಮಾಗಿ ತುಂಬಬಹುದು. ಇಲ್ಲಿ ನೀವು ಕಂಪ್ಯೂಟರ್ ನಾಲೆಜ್ ಇದೆನಾ ಅಂತ ಕೇಳ್ತಿದೆ. ಇಲ್ಲಿ ಕಂಪ್ಯೂಟರ್ ನಾಲೆಜ್ ಇತ್ತು ಅಂತಂದ್ರೆ ಇಲ್ಲಿ ಇರ್ಲೇಬೇಕಾಗತ್ತೆ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕು, ನೆಕ್ಸ್ಟ್ ಸಬ್ಮಿಟ್ ಕೊಡ್ಬೇಕಾಗತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ ತುಂಬಿದಿರಾ, ಕ್ವಾಲಿಫಿಕೇಶನ್ ತುಂಬಿದಿರಾ, ನೆಕ್ಸ್ಟ್ ಒಂದು ಫೀಲ್ಡ್ ಅಲ್ಲಿ ರಿಸರ್ವೇಶನ್ ತುಂಬಬೇಕಾಗತ್ತೆ. ಯಾವೊಂದು ಕ್ಯಾಟಗರಿ ಅಂತಂದು ಇಲ್ಲಿ ತುಂಬಬೇಕಾಗತ್ತೆ. ಯಾವೊಂದು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಇದೆ ಅದನ್ನ ಕ್ಯಾಸ್ಟ್ ನೇಮ್ ನ ಬರೀಬೇಕಾಗತ್ತೆ. ಯಾವೊಂದು ತಾರೀಕಲ್ಲಿ ಇಶ್ಯೂ ಆಗಿದ್ದಾರೆ ಅಂತ ಇದನ್ನಲ್ಲಿ ತುಂಬಬೇಕಾಗತ್ತೆ. ರೂರಲ್ ಇದ್ರೆ ರೂರಲ್ ಕ್ಯಾಂಡಿಡೇಟ್ ಅಂತ ತುಂಬಿ, ಇಲ್ಲ ಅಂತಂದ್ರೆ ರೂರಲ್ ಕ್ಯಾಂಡಿಡೇಟ್ ಇದ್ರೆ ರೂರಲ್ ಎಲ್ಲ ಡೀಟೇಲ್ಸ್ ನೆಲ್ಲ ತುಂಬಬೇಕಾಗತ್ತೆ. ಎಷ್ಟು ರೂರಲ್ ಸರ್ಟಿಫಿಕೇಟ್ ಇದೆ ಅಂತಂದು ಇದನ್ನೆಲ್ಲ ತುಂಬಬೇಕಾಗತ್ತೆ. ಇಲ್ಲ ರೂರಲ್ ಅಲ್ಲ ಅಂತಂದ್ರೆ ನೋ ಅಂತ ಕೊಡಿ. ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ರೆ ಎಸ್ ಅಂತ ಕೊಡ್ಬೇಕತ್ತೆ. ಇಲ್ಲಿ ಎಷ್ಟು ಡಿಸೆಬಿಲಿಟಿ ಇದೆ, ಯಾವ ಒಂದು ಡಿಸೆಬಿಲಿಟಿ ಇದೆ, ಪರ್ಸೆಂಟೇಜ್ ಆಫ್ ಡಿಸೆಬಿಲಿಟಿ ಎಲ್ಲ ತುಂಬಬೇಕತ್ತೆ. ಇಲ್ಲ ಅಂತಂದ್ರೆ ನೋ. ಇಲ್ಲಿ ಕ್ಲೇಮಿಂಗ್ MP ರಿಸರ್ವೇಶನ್ ಅಂತ ಕೇಳ್ತಿದೆ. ಮಾಜಿ ಸೈನಿಕರು ಇದ್ರೆ ಎಸ್ ಅಂತ ತುಂಬಬೇಕತ್ತೆ. ಇಲ್ಲ ಅಂತಂದ್ರೆ ನೋ ಅಂತ ತುಂಬಬೇಕತ್ತೆ. ಇದನ್ನೆಲ್ಲ ಮಾಜಿ ಸೈನಿಕರಿದ್ರೆ ಅವ್ರಿಗೆ ರಿಸರ್ವೇಶನ್ ಇರುತ್ತೆ. ಡೇಟ್ ಆಫ್ ಜಾಯ್ನಿಂಗ್, ಡೇಟ್ ಆಫ್ ಡಿಸ್ಚಾರ್ಜ್, ರೀಸನ್ ಫಾರ್ ಡಿಸ್ಚಾರ್ಜ್, ಯಾವ ಒಂದು ವರ್ಷ ಅಂತಂದು ಇಲ್ಲೆಲ್ಲ ಡೇಸ್ ಎಲ್ಲ ಎಷ್ಟು ದಿನ ಮಾಡಿದೀರಾ ಅಂತಂದು ಎಲ್ಲ ತುಂಬಬೇಕು. ಇಲ್ಲ ಅಂತಂದ್ರೆ ನೋ. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಈಗ ಕ್ಲೇಮ್ ಮಾಡ್ತೀರಾ ಅಂತಂದ್ರೆ ಎಸ್ ಅಂತ ಕೊಡ್ಬೇಕತ್ತೆ. ಏಜ್ ರಿಲ್ಯಾಕ್ಸೇಷನ್ ಯಾವ್ದು, ವಿಡೋ ಇದ್ರೆ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಇದೆ, ಹಾಗೆ ವಿಡೋ ಅಂತ ಇಲ್ಲಿ ಸೆಲೆಕ್ಟ್ ಮಾಡೋಕತ್ತೆ. ಇಲ್ಲ ಅಂತಂದ್ರೆ ಜಸ್ಟ್ ನೋ ಅಂತ ಕೊಡಿ ನೀವು ಜನರಲ್ ಇದ್ರೆ. ನೆಕ್ಸ್ಟ್ ಏನಂತಂದ್ರೆ ಇವೆಲ್ಲ ತುಂಬಿದಾದ ತಕ್ಷಣ ನೆಕ್ಸ್ಟ್ ಸಬ್ಮಿಟ್ ಕೊಡ್ಬೇಕಾಗತ್ತೆ. ಇಲ್ಲಿ ರಿಸರ್ವೇಶನ್ ಎಲ್ಲ ತುಂಬಿದ ತಕ್ಷಣ ನೀವು ಇಲ್ಲಿ ನೋಡ್ರಿ ಯಾವ
ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಬೇಕಂತ. ನಿಮ್ಮ ಫೋಟೋ ಅಪ್ಲೋಡ್ ಮಾಡಿದ್ದೀರಾ, ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ್ದೀರಾ. ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ನ JPEG ಅಥವಾ PDF ಅಥವಾ PNG ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. 10 KB ಇಂದ 150 KB ಒಳಗಡೆ ಇರಬೇಕಾಗತ್ತೆ. ಇಲ್ಲಿ PUC ನೀವು ಮಾಡಿದ PUC ಮೇಲೆ ಅಪ್ಲೈ ಮಾಡ್ತೀವಿ, PUCನ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. 10 KB ಇಂದ 150 KB ಒಳಗಡೆ ಇರಬೇಕಾಗತ್ತೆ. JPEG ಅಥವಾ PDF ಅಥವಾ PNG ಫಾರ್ಮೆಟ್ನ ಅಪ್ಲೋಡ್ ಮಾಡಿ ಕ್ಲಿಯರ್ ಆಗಿ ಕಾಣ್ತಿರ್ಬೇಕಾಗತ್ತೆ. ಇಲ್ಲಿ ಡಿಗ್ರಿ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಒಂದೇ ಫೈಲಲ್ಲಿ ಮಾಡಿ ನೀವು 10 KB ಇಂದ 1 MB ಒಳಗಡೆ ಅಷ್ಟು ಒಂದರಲ್ಲಿ ವಿತ್ ಕನ್ವೊಕೇಶನ್ ಅನ್ನು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ನ ಬೇಕಾಗುತ್ತೆ. ನೀವು ಕಂಪ್ಯೂಟರ್ ಸರ್ಟಿಫಿಕೇಟ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ನ, ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ, ಅದನ್ನು ನೀವು ಅಪ್ಲೋಡ್ ಮಾಡಿ ಇಲ್ಲಿ ಏನಂತಂದ್ರೆ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಯಾವ ರೀತಿ ಸ್ಕ್ಯಾನ್ ಮಾಡ್ಬೇಕಂತಂದು. ಇಲ್ಲಿ ನೀವು ಏನೇನಂತ ಇದೆ ನೀವು ನೋಡ್ಬೇಕು. ರಿಸೊಲ್ಯೂಷನ್ನ ಕಡಿಮೆ ಮಾಡಬಾರ್ದು. ರಿಸೊಲ್ಯೂಷನ್ ಕಮ್ಮಿ ಮಾಡದಂತಂದ್ರೆ ಏನಂತಂದ್ರೆ ಫೈಲ್ ಸೈಜ್ ಕಮ್ಮಿ ಆಗ್ತಾ ಹೋಗುತ್ತೆ. ಯಾವ ರೀತಿ ನೀವು ಸ್ಕ್ಯಾನ್ ಮಾಡ್ಬೇಕಂತಂದ್ರೆ ಎಲ್ಲ ಇಲ್ಲಿದೆ. ನೆಕ್ಸ್ಟ್ ಇವೆಲ್ಲ ತುಂಬಿದಾದ ತಕ್ಷಣ ಡಾಕ್ಯುಮೆಂಟ್ಸ್ನ ಎಲ್ಲ ಅಪ್ಲೋಡ್ ಮಾಡಿದಾಗ ಡಿಕ್ಲರೇಷನ್ನ ಎಲ್ಲ ಕರೆಕ್ಟಾಗಿ ತುಂಬಿದಿರಲಿಲ್ಲ ಅಂತ ನೋಡಿ ಮತ್ತೊಂದ್ಸತಿ ಎಲ್ಲ ಕರೆಕ್ಟ್ ಇದೆಯಾ ಇಲ್ಲ ಅಂತ ನೋಡಿಕೊಂಡು ಡಿಕ್ಲರೇಷನ್ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಪೇಮೆಂಟ್ನ ಮಾಡಿದ್ರೆ ಸಬ್ಮಿಟ್ ಆಗ್ತಾ ಹೋಗುತ್ತೆ. ಈ ರೀತಿ ನೀವು KSCCF ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.